ಶ್ರೀ ದತ್ತ ಅವತಾರದ ಸ್ವರೂಪ. ಶ್ರೀ ದತ್ತ ಅವತಾರ ಮತ್ತು ಶ್ರೀ ದತ್ತಾತ್ರೇಯ ದೇವತೆಯ ಉಗಮ, ಆವಿರ್ಭಾವ ಹಾಗೂ ಪ್ರಯಾಣವು ಅತ್ಯಂತ ವಿಶಿಷ್ಟವಾದುದು. ಶ್ರೀ ದತ್ತಾತ್ರೇಯರ ಆವಿರ್ಭಾವವು ಪ್ರಥಮ ಸ್ವಯಂಭುವ ಮನುವಿನ ಕಾಲಕ್ಕೆ ಸೇರಿದ್ದು ಎಂದು ನಂಬಲಾಗಿದೆ. ಅಲ್ಲದೆ ಶ್ರೀ ದತ್ತ ಅವತಾರವು ಸಾಮಾನ್ಯ ಶಕೆಗೆ ಕ್ರಿಸ್ತಶಕ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಶಾಶ್ವತ ಅಸ್ತಿತ್ವವನ್ನು ಹೊಂದಿದೆ. ಈ ದೀರ್ಘಾವಧಿಯಲ್ಲಿ ಶ್ರೀ ದತ್ತ ಸಂಪ್ರದಾಯದ ಅಡಿಯಲ್ಲಿ ಅನೇಕ ಪಂಥಗಳು ಮತ್ತು ಪರಂಪರೆಗಳು ಉದಯಿಸಿವೆ. ಇವುಗಳನ್ನು ಶ್ರೀ ದತ್ತ ಸಂಪ್ರದಾಯದ ಉಪಪಂಥಗಳೆಂದು ಬಣ್ಣಿಸಬಹುದು. ಈ ಎಲ್ಲ ಸಂಪ್ರದಾಯಗಳಲ್ಲಿಯೂ ಶ್ರೀ ದತ್ತಾತ್ರೇಯರನ್ನು ಪ್ರಧಾನ ದೇವತೆ, ಆರಾಧ್ಯ ಮೂರ್ತಿ, ಸದ್ಗುರುವಿನ ಸಾಕಾರ ರೂಪ, ಆಧ್ಯಾತ್ಮಿಕ ಶಕ್ತಿಗಳ ಸಿದ್ಧಿದಾತ ಮತ್ತು ಅಷ್ಟಾಂಗ ಯೋಗದ ಮಾರ್ಗದರ್ಶಕ ಎಂದು ಗೌರವಿಸಲಾಗುತ್ತದೆ. ಶ್ರೀ ದತ್ತಾತ್ರೇಯರ ಅವತಾರವು ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ 3 ವಿಶ್ವವ್ಯಾಪಿ ಸ್ಥಿತಿಗಳ ಸಂಕೇತವಾಗಿದೆ. ಅವರು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳ ಸಾಕಾರ ರೂಪವಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ತ್ರಿಗುಣಾತ್ಮಕ ತ್ರಿಮೂರ್ತಿ ಶ್ರೀದತ್ತ, 3 ಗುಣಗಳನ್ನು ಮೈಗೂಡಿಸಿಕೊಂಡಿರುವ ತ್ರಿಮೂರ್ತಿ ಎಂದು ಪೂಜಿಸಲಾಗುತ್ತದೆ. ಗುಣಾತೀತ, ನಿರ್ಗುಣ ಮತ್ತು ನಿರಾಕಾರವಾಗಿರುವ ಪರಮಸತ್ಯವಾದ ಬ್ರಹ್ಮತತ್ವದ ಸಾಕ್ಷಾತ್ಕಾರವನ್ನು ಕರುಣಿಸುವವರೇ ಗುರು. ಅಂತಹ ಗುರುಗಳಿಗೂ ಗುರುವಾಗಿರುವವರು ಶ್ರೀ ದತ್ತ ಗುರುಗಳು. ಶ್ರೀ ದತ್ತಾತ್ರೇಯರಿಗೆ ವಿಶ್ವಗುರುವಿನ ಸ್ಥಾನವನ್ನು ನೀಡಲಾಗಿದೆ. ಗುರುವು ಕೈವಲ್ಯದ ಪರಮಮುಕ್ತಿ, ಸಾಕಾರ ರೂಪ, ಜ್ಞಾನದ ಮೂರ್ತ ರೂಪ ಹಾಗೂ ಸತ್ ಚಿತ್ ಆನಂದದ ಸಾಕಾರ ಸ್ವರೂಪವಾಗಿದ್ದಾರೆ. ಶ್ರೀ ದತ್ತ ಸಂಪ್ರದಾಯದಲ್ಲಿ ತ್ಯಾಗಕ್ಕೆ ಅತ್ಯುನ್ನತ ಆದ್ಯತೆಯನ್ನು ನೀಡಲಾಗುತ್ತದೆ. ಧರ್ಮನಿಷ್ಠರನ್ನು ರಕ್ಷಿಸಲು, ದುಷ್ಟರನ್ನು ಸಂಹರಿಸಲು, ಧರ್ಮವನ್ನು ಪುನರುಜ್ಜೀವನಗೊಳಿಸಲು, ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ವಿಶ್ವದ ಕಲ್ಯಾಣವನ್ನು ಖಚಿತಪಡಿಸಲು ಪರಮಾತ್ಮನು ಅವತರಿಸುತ್ತಾನೆ. ಪರಮಾತ್ಮ ಮತ್ತು ಜೀವಾತ್ಮನ ಏಕತೆ, ಗುರುವಿನ ಶಾಶ್ವತ ತತ್ವ ಹಾಗೂ ಸಾಕ್ಷಾತ್ ಆಧ್ಯಾತ್ಮಿಕ ಅನುಭೂತಿ ಇವು ದತ್ತ ಸಂಪ್ರದಾಯದ ಪ್ರಮುಖ ಲಕ್ಷಣಗಳಾಗಿವೆ. ಲೌಕಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಆರಾಧಿಸಬೇಕಾದ ದೇವತೆ ಭಗವಾನ್ ದತ್ತಾತ್ರೇಯ. ಇವರು ಶಾಶ್ವತ ಅವತಾರವಾಗಿದ್ದಾರೆ. ದತ್ತ ಸಂಪ್ರದಾಯವು ಒಂದು ಪ್ರಾಚೀನ, ಜನಕೇಂದ್ರಿತ, ಸಮನ್ವಯಾತ್ಮಕ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸಂಪ್ರದಾಯವಾಗಿದೆ. ಹೊಸ ಸಂತರು ಹಾಗೂ ಮಹಾಪುರುಷರ ಆಗಮನದಿಂದ ನಿರಂತರವಾಗಿ ಸಮೃದ್ಧಗೊಳ್ಳುತ್ತಾ ಇದು ಸದಾ ಕ್ರಿಯಾಶೀಲ ಹಾಗೂ ನವೀನವಾಗಿ ಉಳಿದುಕೊಂಡಿದೆ. ಲೌಕಿಕ ಜೀವನ, ಪ್ರಪಂಚ, ಆಧ್ಯಾತ್ಮಿಕ ಸಾಧನೆ, ಪರಮಾರ್ಥ ಮತ್ತು ಅಂತಿಮ ಮುಕ್ತಿ ಇವುಗಳ ನಡುವೆ ಸಾಮರಸ್ಯದ ಸಮತೋಲನವನ್ನು ಕಾಯ್ದುಕೊಳ್ಳುವುದರಿಂದ ದತ್ತ ಸಂಪ್ರದಾಯವು ಪ್ರತಿಯೊಬ್ಬರ ಮನಸ್ಸಿಗೆ ಆಳವಾಗಿ ಹತ್ತಿರವಾಗಿದೆ. ದೈಹಿಕ, ಮಾನಸಿಕ, ಬೌದ್ಧಿಕ ಹಾಗೂ ಕೌಟುಂಬಿಕ ಪ್ರಗತಿಯನ್ನು ಸಾಧಿಸಲು ಲೌಕಿಕ ಅಭಿವೃದ್ಧಿಯೊಂದಿಗೆ ಆಧ್ಯಾತ್ಮಿಕ ಆಚರಣೆಗಳು, ಪೂಜೆ ಮತ್ತು ವಿಧಿವಿಧಾನಗಳನ್ನು ಸಂಯೋಜಿಸುವ ಈ ಸಮಗ್ರ ವಿಧಾನವು ವ್ಯಕ್ತಿಯನ್ನು ಮುಕ್ತಿಯ ಹಾದಿಯಲ್ಲಿ ಮೃದುವಾಗಿ ಮುನ್ನಡೆಸುತ್ತದೆ. ದತ್ತ ಸಂಪ್ರದಾಯವು ಶೈವ, ವೈಷ್ಣವ, ಶಾಕ್ತ ಮತ್ತು ಗಣಪತ್ಯ ಸೇರಿದಂತೆ ವಿವಿಧ ಪಂಥಗಳೊಂದಿಗೆ ನಿಕಟವಾಗಿ ಜೋಡಿಸಲ್ಪಟ್ಟಿದೆ. ವಾರಕರಿ ಸಂಪ್ರದಾಯದಲ್ಲಿ ದತ್ತಾತ್ರೇಯನ ಅವತಾರವನ್ನು ಹೆಚ್ಚಿನ ಗೌರವದಿಂದ ನಡೆಸಲಾಗುತ್ತದೆ. ದತ್ತ ಸಂಪ್ರದಾಯದ ತತ್ವಶಾಸ್ತ್ರವು ಅದ್ವೈತ ವೇದಾಂತದ ತಳಹದಿಯ ಮೇಲೆ ನಿಂತಿದೆ. ನಿರ್ದಿಷ್ಟವಾಗಿ ವೈದಿಕ ಮಹಾಕಾವ್ಯಗಳು ಶ್ರೇಷ್ಠ ಪೌರುಷಗಳು. ಉದಾಹರಣೆಗೆ ತತ್ ತ್ವಂ ಅಸಿ ಮತ್ತು ಅಹಂ ಬ್ರಹ್ಮಾಸ್ಮಿ. ಭಗವಾನ್ ದತ್ತಾತ್ರೇಯರ ಅವತಾರದ ಸ್ವರೂಪವನ್ನು ಈ ಕೆಳಗಿನ ಶ್ಲೋಕಗಳಲ್ಲಿ ಧ್ಯಾನಿಸಬಹುದು. ಮಾಲಾಕಮಂಡಲುಧರಃ ಕರಯಸ್ತ್ರಯುಗ್ಮೇ ಮಧ್ಯಸ್ಥಪಾಣಿಯುಗಲೆ ಡಮರುತ್ರಿಶೂಲೆ ಯಶ್ಯಸ್ತವೂರ್ಧ್ವಕರಯೋಃ ಶುಭಶಂಖಚಕ್ರೆ ವಂದೇ ತಮತ್ರಿವರದಂ ಭುಜಷಟ್ಕಯುಕ್ತಂ. ಪರಮಾತ್ಮನ ಸಾಕಾರ ರೂಪದ ಆರಾಧನೆಯು ಧ್ಯಾನ ಮಂತ್ರದೊಂದಿಗೆ ಪ್ರಾರಂಭವಾಗುತ್ತದೆ. ವಾಸ್ತವವಾಗಿ ಈ ಮಂತ್ರದ ಮೂಲಕವೇ ಆರಾಧ್ಯ ದೇವತೆಯು ಭಕ್ತನಿಗೆ
ತನ್ನ ಸ್ವರೂಪವನ್ನು ಅನಾವರಣಗೊಳಿಸುತ್ತಾನೆ. ಭಗವಾನ್ ದತ್ತಗುರುವಿನ ಆ ನಿರ್ದಿಷ್ಟ ಧ್ಯಾನ ಮಂತ್ರದ ಮೂಲಕವೇ ಆತನ ದಿವ್ಯ ರೂಪವು ಭಕ್ತನ ಮುಂದೆ ಸಾಕ್ಷಾತ್ಕಾರಗೊಳ್ಳುತ್ತದೆ. ಅನಂತ ವಿಶ್ವಗಳ ಒಡೆಯನಾದ ಭಗವಾನ್ ದತ್ತಗುರುವಿನ 6 ಕೈಗಳಲ್ಲಿ ನಿರ್ದಿಷ್ಟ ಚಿಹ್ನೆಗಳಿವೆ. ಕೆಳಗಿನ 2 ಕೈಗಳಲ್ಲಿ ಜಪಮಾಲೆ ಮತ್ತು ಕಮಂಡಲ, ಮಧ್ಯದ 2 ಕೈಗಳಲ್ಲಿ ಡಮರು ಮತ್ತು ತ್ರಿಶೂಲ ಹಾಗೂ ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಸುದರ್ಶನ ಚಕ್ರಗಳಿವೆ. ಆತನು ಭಕ್ತರಿಗೆ ವರಗಳನ್ನು ಅನುಗ್ರಹಿಸುವವನಾಗಿದ್ದು ಅವರ ಹೃದಯಾಂತರಾಳದ ಇಷ್ಟಾರ್ಥಗಳನ್ನು ಪೂರೈಸುವವನಾಗಿದ್ದಾನೆ. ನಾನು ಭಗವಾನ್ ದತ್ತಾತ್ರೇಯರಿಗೆ ನಮಸ್ಕರಿಸುತ್ತೇನೆ. ಗುಜರಾತ್ನ ಭಗವಾನ್ ದತ್ತಾತ್ರೇಯರ ಪ್ರಸಿದ್ಧ ಭಕ್ತರಾದ ಶ್ರೀ ಸ್ವಾಮಿ ರಂಗಾವಧೂತರು ರಂಗರಹಸ್ಯ ಎಂಬ ಸ್ತೋತ್ರ ಸಂಗ್ರಹದಲ್ಲಿ ತಮ್ಮದೇ ಆದ ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಆ ದೇವರಿಗಾಗಿ ಒಂದು ಧ್ಯಾನ ಮಂತ್ರವನ್ನು ನೀಡಿದ್ದಾರೆ. ಅದೇ ಸಮಯದಲ್ಲಿ ಮಹಾನುಭಾವ ಮತ್ತು ನಾಥಪಂಥದ ಅನುಯಾಯಿಗಳು ತಮ್ಮದೇ ಆದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಗಳ ಆಧಾರದ ಮೇಲೆ ಭಗವಾನ್ ದತ್ತಾತ್ರೇಯರನ್ನು ಸಾಕಾರ ರೂಪದಲ್ಲಿ ಕಂಡುಕೊಂಡಿದ್ದಾರೆ. ಭಸ್ಮೋದ್ಧೂಲಿತ ಜರಾಧರಂ ವಿಭುವರ ಶಾಂಡಿಲ್ಯ ಉಪನಿಷತ್ತು ಭಗವಾನ್ ದತ್ತಾತ್ರೇಯರನ್ನು ಅಂತಹ ಮಾತುಗಳಲ್ಲಿ ಸ್ತುತಿಸುತ್ತದೆ. ಮತ್ತೊಂದೆಡೆ ಗುಲಾಬರಾಯರು ಭಗವಾನ್ ದತ್ತಾತ್ರೇಯರು ಕೈಯಲ್ಲಿ ಚಿನ್ನದ ಪಾತ್ರೆಯನ್ನು ಹಿಡಿದುಕೊಂಡು ಭಿಕ್ಷೆಗಾಗಿ ಸಂಚರಿಸುತ್ತಿರುವ ದೃಶ್ಯವನ್ನು ಕಂಡಿದ್ದರು. ಸಾಮಾನ್ಯವಾಗಿ ಭಗವಾನ್ ದತ್ತಾತ್ರೇಯರು ತಪಸ್ವಿಯ ಯತಿ ವೇಷದಲ್ಲಿ ಕಂಡುಬರುತ್ತಾರೆ. ಆದಾಗ್ಯೂ ದತ್ತಾತ್ರೇಯ ಸರ್ವಸ್ವ ಎಂಬ ಪ್ರಾಚೀನ ಗ್ರಂಥವು ಅವರನ್ನು ರಾಜೋಚಿತ ವೈಭವ ಮತ್ತು ಅಪಾರ ಐಶ್ವರ್ಯವನ್ನು ಹೊಂದಿರುವವರನ್ನಾಗಿ ವರ್ಣಿಸುತ್ತದೆ. ಮಹರ್ಷಿ ಅತ್ರಿ ಮತ್ತು ಅತ್ಯಂತ ಸದ್ಗುಣಶೀಲರಾದ ಅನಸೂಯ ದಂಪತಿಗಳ ಸಂಗಮದಿಂದ ಭಗವಾನ್ ದತ್ತಾತ್ರೇಯರು ಅವತರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ಹೊಸದಾಗಿ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.